ನಮಸ್ಕಾರ. ಈ ಜಗತ್ತಲ್ಲಿ ಹೊಸ ವಸ್ತುಗಳು ಹೇಗೆ ಹುಟ್ಕೊಳ್ತವೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ನಾವು ತಿನ್ನುವ ಆಹಾರ ಜೀರ್ಣ ಆಗೋದ್ರಿಂದ ಹಿಡಿದು ಒಂದು ಕಬ್ಬಿಣದ ಮೊಳೆ ತುಕ್ಕು ಹಿಡಿಯೋವರೆಗೂ ಎಲ್ಲದರ ಹಿಂದೆ ಇರೋದೇ ರಾಸಾಯನಿಕ ಕ್ರಿಯೆಗಳು. ಬನ್ನಿ, ಇವತ್ತು ಈ ಅದ್ಭುತ ಪ್ರಕ್ರಿಯೆಗಳ ಒಳಗೇನಿದೆ ಅಂತ ನೋಡೋಣ. ಕೆಮಿಕಲ್ ರಿಯಾಕ್ಷನ್ಸ್ ಅಂದ ತಕ್ಷಣ ಏನೋ ಲ್ಯಾಬ್ಲಲ್ಲಿ ನಡೆಯೋದು ಅನ್ಕೋಬೇಡಿ. ಅವು ನಮ್ ಸುತ್ತಮುತ್ತ ಪ್ರತಿ ಕ್ಷಣನೂ ನಡೀತಾನೆ ಇರುತ್ತೆ. ಹಾಲು ಮೊಸರಾಗೋದು, ದ್ರಾಕ್ಷಿ ಹುದುಗಿ ವೈನ್ ಆಗೋದು, ಅಷ್ಟೇ ಯಾಕೆ ನಾವು ಉಸಿರಾಡೋದು ಕೂಡ ಒಂದು ರೀತಿಯ ರಾಸಾಯನಿಕ ಬದಲಾವಣೆ. ಇವೆಲ್ಲ ನಮ್ಮ ದೈನಂದಿನ ಜೀವನದ ಒಂದು ಭಾಗ. ನಮ್ಮ ಇವತ್ತಿನ ಕತೆಯ ಹೀರೋ ಇಲ್ಲೇ ನೋಡಿ. ಒಂದು ಹೊಳೆಯೋ ಮೆಗ್ನೀಷಿಯಂ ರಿಬ್ಬನನ್ನ ಗಾಳಿಯಲ್ಲಿ ಬಿಸಿ ಮಾಡಿದಾಗ ಅದು ಕಣ್ಣು ಕುಕ್ಕೋ ತರಹ ಬಿಳಿ ಜ್ವಾಲೆಯಿಂದ ಉರಿದು ಕೊನೆಗೆ ಒಂದು ಬಿಳಿ ಬಣ್ಣದ ಪುಡಿಯಾಗಿ ಬದಲಾಗುತ್ತೆ. ಇದು ನೋಡೋಕೆ ಸಿಂಪಲ್ ಆಗಿ ಕಂಡ್ರೂ ಇದೊಂದು ತುಂಬಾನೇ ಪವರ್ಫುಲ್ ಕೆಮಿಕಲ್ ರಿಯಾಕ್ಷನ್. ಹಾಗಾದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೀತಿದೆ ಅಂತ ನಮ್ಗೆ ಗೊತ್ತಾಗೋದು ತರಿ ಹೇಗೆ? ಅದನ್ನ ಗುರ್ತಿಸೋಕೆ ಏನಾದ್ರೂ ಸುಳಿವುಗಳಿವ್ಯಾ? ಸಾಮಾನ್ಯವಾಗಿ 4 ಮುಖ್ಯವಾದ ಸುಳಿವುಗಳಿರುತ್ತೆ. ವಸ್ತುವಿನ ಸ್ಥಿತಿ ಬದಲಾಗೋದು, ಅಂದ್ರೆ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗೋದು, ಬಣ್ಣ ಬದಲಾಗೋದು, ಯಾವುದಾದ್ರೂ ಗ್ಯಾಸ್ ಹೊರಬರೋದು, ಅಥವಾ ಟೆಂಪರೇಚರ್ ಅಂದ್ರೆ ತಾಪಮಾನದಲ್ಲಿ ಬದಲಾವಣೆ ಆಗೋದು. ಇವುಗಳಲ್ಲಿ ಯಾವುದೇ ಒಂದು ಕಂಡ್ರೂ ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಿದೆ ಅಂತ ನಾವು ಹೇಳ್ಬೋದು. ಓಕೆ, ರಿಯಾಕ್ಷನ್ ನಡೀತಿದೆ ಅಂತ ಗುರ್ತಿಸೋದು ಮೊದಲನೇ ಸ್ಟೆಪ್. ಆದ್ರೆ ಸೈನ್ಸ್ನಲ್ಲಿ ಅದನ್ನ ಸುಮ್ನೆ ಹಾಗೆ ಹೇಳಿದ್ರೆ ಸಾಕಾಗಲ್ಲ ಅಲ್ವಾ? ಅದನ್ನ ನಿಖರವಾಗಿ ವಿವರಿಸೋಕೆ ಒಂದು ಸ್ಪೆಷಲ್ ಭಾಷೆನೇ ಬೇಕು. ಅದೇ ಕೆಮಿಕಲ್ ಈಕ್ವೇಷನ್ಸ್, ಅಂದ್ರೆ ರಾಸಾಯನಿಕ ಸಮೀಕರಣಗಳು. ನಮ್ಮ ಮೆಗ್ನೀಷಿಯಂ ಕಥೆಯನ್ನೇ ತಗೊಳ್ಳಿ. ಅದನ್ನ ವಿವರಿಸೋಕೆ ಇದು ಎಲ್ಲಕ್ಕಿಂತ ಸಿಂಪಲ್ ದಾರಿ. ಇದನ್ನ ಪದ ಸಮೀಕರಣ ಅಂತ ಕರಿತೀವಿ. ಮೆಗ್ನೀಷಿಯಂ ಅನ್ನೋದು ಆಕ್ಸಿಜನ್ ಜೊತೆ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋ ಹೊಸ ವಸ್ತುವನ್ನ ಕೊಟ್ಟಿದೆ ಅಂತ ಇದು ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲಿ 2 ಮುಖ್ಯವಾದ ಪದಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಕ್ರಿಯೆ ಶುರುವಾಗಕ್ಕೆ ಕಾರಣವಾಗುವ ವಸ್ತುಗಳನ್ನ ಪ್ರತಿವರ್ತಕಗಳು ಅಥವಾ ರಿಯಾಕ್ಟೆನ್ಸ್ ಅಂತೀವಿ. ಕ್ರಿಯೆ ಮುಗಿದ ಮೇಲೆ ಸಿಗೋ ಹೊಸ ವಸ್ತುಗಳನ್ನ ಉತ್ಪನ್ನಗಳು ಅಂದ್ರೆ ಪ್ರಾಡಕ್ಟ್ಸ್ ಅಂತೀವಿ. ಆ ಬಾಯದ ಗುರ್ತು ರಿಯಾಕ್ಷನ್ ಯಾವ ದಿಕ್ಕಿನಲ್ಲಿ ನಡೀತಿದೆ ಅಂತ ತೋರ್ಸುತ್ತೆ. ಪದಗಳಲ್ಲಿ ಬರೆಯೋದು ಸರಿ, ಆದ್ರೆ ಅದಕ್ಕಿಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಡೀ ಪ್ರಪಂಚಕ್ಕೆ ಅರ್ಥ ಆಗೋ ಹಾಗೆ ಬರೆಯಕ್ಕೆ ನಾವು ಕೆಮಿಕಲ್ ಸಿಂಬಲ್ಸ್ ಬಳಸ್ತೀವಿ. ಮ್ಯಾಗ್ನೀಷಿಯಂಗೆ Mg, ಆಕ್ಸಿಜನ್ಗೆ O2 ಮತ್ತು ಮ್ಯಾಗ್ನೀಷಿಯಂ ಆಕ್ಸೈಡ್ಗೆ MgO. ಇದನ್ನ ಕಚ್ಚಾ ರಾಸಾಯನಿಕ ಸಮೀಕರಣ ಅಂತ ಹೇಳ್ಬೋದು. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಈ ಈಕ್ವೇಷನ್ ನೋಡಕ್ಕೆ ಸಿಂಪಲ್ ಆಗಿ ಕಂಡ್ರೂ ಇದು ಬ್ರಹ್ಮಾಂಡದ ಒಂದು ಮುಖ್ಯವಾದ ನಿಯಮವನ್ನೇ ಮುರಿಯೋ ತರ ಕಾಣ್ತಾ ಇದೆ. ಒಂದ್ಸಲ ಸರಿಯಾಗಿ ನೋಡಿ. ಈ ಬಾಣದ ಗುರುತಿನ ಎಡಬದಿ ಮತ್ತೆ ಬಲಬದಿಯಲ್ಲಿರೋ ಪ್ರತಿಯೊಂದು ಎಲಿಮೆಂಟಿನ ಪರಮಾಣುಗಳ ಅಂದ್ರೆ ಆಟಮ್ಸ್ ಸಂಖ್ಯೆ ಒಂದೇ ಇದೆಯಾ? ಸರಿ, ಲೆಕ್ಕ ಹಾಕೋಣ ಬನ್ನಿ. ಮೆಗ್ನೀಷಿಯಂ Mg ನೋಡಿ, ಎಡಗಡೆ 1, ಬಲಗಡೆನೂ 1. ಪರ್ಫೆಕ್ಟ್. ಆದ್ರೆ ಆಕ್ಸಿಜನ್ ಕಥೆ ನೋಡಿ. ಎಡಗಡೆ ಅಂದ್ರೆ ಪ್ರತಿವರ್ತಕಗಳಲ್ಲಿ 2 ಆಕ್ಸಿಜನ್ ಆಟಮ್ಸ್ ಇವೆ, O2. ಆದ್ರೆ ಬಲಗಡೆ ಉತ್ಪನ್ನದಲ್ಲಿ ಬರೀ ಒಂದೇ 1. ಹಾಗಾದ್ರೆ ಇನ್ನೊಂದು ಆಕ್ಸಿಜನ್ ಆಟಮ್ ಎಲ್ಲೋಯ್ತು? ಮಾಯವಾಗ್ಬಿಡ್ತಾ? ಇಲ್ಲ, ಮಾಯವಾಗೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ರಾಶಿ ಸಂರಕ್ಷಣಾ ನಿಯಮ ಅಂತ ಒಂದಿದೆ. ಇದು ಯೂನಿವರ್ಸ್ನ ಒಂದು ಫಂಡಮೆಂಟಲ್ ರೂಲ್. ಇದರ ಪ್ರಕಾರ ಯಾವುದೇ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಆಟಮ್ಸನ್ನ ಸೃಷ್ಟಿ ಮಾಡೋಕಾಗಲಿ ಅಥವಾ ನಾಶ ಮಾಡೋಕಾಗಲಿ ಸಾಧ್ಯವಿಲ್ಲ. ಅವುಗಳ ಜಾಗ ಅಷ್ಟೇ ಬದಲಾಗುತ್ತೆ. ಇದರರ್ಥ ನಮ್ಮ ಹಳೆ ಈಕ್ವೇಷನ್ ಅಪೂರ್ಣವಾಗಿತ್ತು, ಅದನ್ನ ಸರಿಪಡಿಸಲೇಬೇಕು. ಅಂದ್ರೆ ನಮ್ಮ ಈಕ್ವೇಷನ್ ಅನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಅಥವಾ ಸರಿದೂಗಿಸಬೇಕು. 2 ಕಡೆ ಆಟಮ್ಸ್ ಸಂಖ್ಯೆಯನ್ನ ಸಮ ಮಾಡಬೇಕು. ಇದಕ್ಕೆ ಪ್ರಮಾದ ಮತ್ತು ಪ್ರಯತ್ನ ಅಥವಾ ಹಿಟ್ ಅಂಡ್ ಟ್ರಯಲ್ ಅಂತ ಒಂದು ಮೆಥಡ್ ಇದೆ. ಈ ಬ್ಯಾಲೆನ್ಸಿಂಗ್ ಟೆಕ್ನಿಕ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋ ಉದಾಹರಣೆ ತಗೊಳ್ಳೋಣ. ಕಬ್ಬಿಣ ನೀರಿನ ಹಬೆ ಜೊತೆ ರಿಯಾಕ್ಟ್ ಆಗಿ ಐರನ್ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಕೊಡೋ ರಿಯಾಕ್ಷನ್ ಇದು. ಸರಿ, ಇದನ್ನ ಸ್ಟೆಪ್ ಬೈ ಸ್ಟೆಪ್ ಬ್ಯಾಲೆನ್ಸ್ ಮಾಡೋಣ. ಮೊದಲಿಗೆ ಎಲ್ಲಕ್ಕಿಂತ ಜಾಸ್ತಿ ಆಟಮ್ಸ್ ಇರೋ Fe3O4 ತಗೊಳ್ಳೋಣ. ಇದರಲ್ಲಿ 4 ಆಟಮ್ಸ್ ಇದೆ. ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಎಡಗಡೆ ಇರೋ H2O ಮುಂದೆ 4 ಅಂತ ಬರೆಯೋಣ. ಈಗ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಆದ್ರೆ ಈಗ ಎಡಗಡೆ ಹೈಡ್ರೋಜನ್ ಎಷ್ಟಾಯ್ತು? 4x2 ಅಂದ್ರೆ ಎಂಡಾಯ್ತು. ಸೊ ಬಲಗಡೆ ಇರೋ H2 ಮುಂದೆ 4 ಹಾಕೋಣ. ಈಗ ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್. ಲಾಸ್ಟ್ ಆಗಿ ಕಬ್ಬಿಣ ಬಲಗಡೆ 3 ಇದೆ. ಹಾಗಾಗಿ ಎಡಗಡೆ ಇರೋ Fe ಮುಂದೆ ಸುಲಭವಾಗಿ 3 ಅಂತ ಹಾಕಿದ್ರೆ ನಮ್ಮ ಕೆಲ್ಸ ಮುಗಿತು. ಇವಾಗ ನೋಡಿ, ಎಲ್ಲವೂ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿದೆ.
ಎಡಗಡೆ 3 ಕಬ್ಬಿಣ 8 ಹೈಡ್ರೋಜನ್ 4 ಆಕ್ಸಿಜನ್. ಬಲಗಡೆನೂ ಅಷ್ಟೇ. ಯಾವ ಆಟಮ್ ಕೂಡ ಕಳೆದು ಹೋಗಿಲ್ಲ. ಎಲ್ಲದಕ್ಕೂ ಲೆಕ್ಕ ಸಿಕ್ಕಿದೆ. ರಾಶಿ ಸಂರಕ್ಷಣಾ ನಿಯಮವನ್ನೇ ಗೌರವಿಸಲಾಗಿದೆ. ಈಗ ಈ ಸಮೀಕರಣ ಕಂಪ್ಲೀಟ್ ಆಗಿದೆ. ಒಂದು ಬ್ಯಾಲೆನ್ಸ್ಡ್ ಈಕ್ವೇಷನ್ ನಮ್ಗೆ ಬೇಸಿಕ್ ಕಥೆ ಹೇಳುತ್ತೆ. ಆದ್ರೆ ಅದನ್ನ ಇನ್ನೂ ಜಾಸ್ತಿ ಇನ್ಫಾರ್ಮೇಟಿವ್ ಅಂದ್ರೆ ಹೆಚ್ಚು ಮಾಹಿತಿಪೂರ್ಣವಾಗಿ ಮಾಡಬಹುದು. ಅದಕ್ಕೆ ನಾವು ಪ್ರತಿಯೊಂದು ವಸ್ತುವಿನ ಭೌತಿಕ ಸ್ಥಿತಿಯನ್ನ ಅಂದ್ರೆ ಅದು ಸಾಲಿಡಾ, ಲಿಕ್ವಿಡಾ ಅಥವಾ ಗ್ಯಾಸಾ ಅಂತ ಚಿಕ್ಕದಾಗಿ ಬ್ರಾಕೆಟ್ನಲ್ಲಿ ಬರಿತೀವಿ. ಘನಕ್ಕೆ S, ದ್ರವಕ್ಕೆ L, ಅನಿಲಕ್ಕೆ G ಮತ್ತೆ ನೀರಿನಲ್ಲಿ ಕರಗಿದ್ರೆ ಅದಕ್ಕೆ AQ ಅಂತ ಬಳಸ್ತೀವಿ. ಹಾಗಾದ್ರೆ ನಮ್ಮ ಕಬ್ಬಿಣದ ಈಕ್ವೇಷನ್ಗೆ ಈ ಡೀಟೇಲ್ ಸೇರಿಸಿದ್ರೆ ಕಬ್ಬಿಣ ಒಂದು ಘನವಸ್ತು S. ಅದು ನೀರಿನ ಹಬೆಯೊಂದಿಗೆ ಅಂದ್ರೆ ಗ್ಯಾಸ್ G ರೂಪದಲ್ಲಿರೋ ನೀರಿನೊಂದಿಗೆ ರಿಯಾಕ್ಟ್ ಆಗುತ್ತೆ. ಅದರಿಂದ ಘನರೂಪದ S ಕಬ್ಬಿಣದ ಆಕ್ಸೈಡ್ ಮತ್ತು ಅನಿಲ ರೂಪದ G ಹೈಡ್ರೋಜನ್ ಸಿಗುತ್ತೆ. ಈಗ ನೋಡಿ, ಈ ಒಂದೇ ಒಂದು ಲೈನ್ ನಮ್ಗೆ ಇಡೀ ರಿಯಾಕ್ಷನಿನ ಕಂಪ್ಲೀಟ್ ಚಿತ್ರಣ ಕೊಡ್ತಾ ಇದೆ. ಹೀಗೆ ಮೆಗ್ನೀಷಿಯಂ ಉರಿಯೋ ಒಂದು ಸಣ್ಣ ಕಿಡಿಯಿಂದ ಶುರುವಾಗಿ ನಾವು ಪದಗಳ ಮೂಲಕ, ಸಿಂಬಲ್ಸ್ ಮೂಲಕ, ಕೊನೆಗೆ ಯೂನಿವರ್ಸ್ನ ನಿಯಮಗಳನ್ನ ಪಾಲಿಸೋ ಒಂದು ಪರ್ಫೆಕ್ಟ್ ಕೆಮಿಕಲ್ ಸೆಂಟೆನ್ಸ್ ಬರೆಯೋದನ್ನ ಕಲಿತೆವು. ರಸಾಯನಶಾಸ್ತ್ರದ ಈ ಭಾಷೆಯನ್ನ ಕಲಿಯೋದು ನಮ್ಮ ಸುತ್ತಲಿನ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋ ಮೊದಲ ಹೆಜ್ಜೆ. ಸರಿ, ಈಗ ಯಾವುದೇ ರಿಯಾಕ್ಷನ್ ಅನ್ನು ನಾವು ಪೇಪರ್ ಮೇಲೆ ವಿವರಿಸಬಹುದು. ಆದ್ರೆ ಅದನ್ನ ನಮ್ಮಿಷ್ಟದಂತೆ ಕಂಟ್ರೋಲ್ ಮಾಡೋದು ಹೇಗೆ? ಒಂದು ರಿಯಾಕ್ಷನ್ ಫಾಸ್ಟ್ ಆಗಿ ಆಗ್ಬೇಕಾ, ಸ್ಲೋ ಆಗಿ ಆಗ್ಬೇಕಾ ಅಂತ ನಿರ್ಧರಿಸೋ ಶಕ್ತಿ ಯಾವುದ್ರಲ್ಲಿದೆ? ಯೋಚನೆ ಮಾಡಿ. ಇದ್ರ ಬಗ್ಗೆ ಮುಂದೊಮ್ಮೆ ಮಾತಾಡೋಣ.